ಏನು ರಮ್ಯಾ ಅವ್ರನ್ನ ತುಂಬಾ ಚೆನ್ನಾಗಿ ತೋರಿಸಿದ್ರಿ. ಆಮೇಲೆ ರಚಿತಾ ಅವ್ರನ್ನ ಹೆಂಗ್ ತೋರಿಸಿದ್ರಿ ಅಂತ ಹೇಳ್ತಾ ಇದ್ರು. ರಮ್ಯಾ ಅವರು ಚೆನ್ನಾಗಿದ್ರು, ಅವ್ರು ಚೆನ್ನಾಗಿ ತೋರಿಸಿದ್ರು. ಈಚಿನ ಕರೆಕ್ಟ್, ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು 10 ವರ್ಷನೇ ಅಥವಾ ಒಂದು 8 ವರ್ಷ ಅಂತ ಹೇಳ್ಬೋದು. ಈ 8 ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್. ನೀವು ನೋಡಿದ್ದೀರಾ? ಹೇಳಿ ಒಬ್ರು. ಇಲ್ಲ ಬೇರೆಯವರು ಇಲ್ಲ. ಇನ್ನೂ ಚೆನ್ನಾಗಿ ತೋರಿಸಿ ಇರ್ತಾರೆ. ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸ್ ಬರುತ್ತೆ, ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ, ಹೀರೋಗಳಿಗೂ ಒಂದು ಒಳ್ಳೆ ಸಾಂಗ್ ಬರುತ್ತೆ, ಒಳ್ಳೆ ಡ್ಯೂಯೆಟ್ ಬರುತ್ತೆ, ಒಳ್ಳೆ ಸಿನಿಮಾನೂ ಆಗುತ್ತೆ. ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲಲ್ಲಿ ಇದನ್ನು ಒತ್ಕೊಂಡು ಹೋಗೋದು. ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಎತ್ತಿದಿರ್ಬೋದು? ಅದು 70 kg ತಲೆ ಮೇಲೆ ಒರೆಸಿ ಅದೇನದು TVS ಕೂರಿಸ್ಬಿಟ್ಟವ್ರೆ. ಆಮೇಲೆ ನನ್ನ ತಲೆ ಮೇಲೆ ಓಡ್ಸಕ್ ಬರ್ತಾರೆ. ಹೋಗ ಅದನ್ನ ಉಟ್ಕೊಂಡ TVS ಹೆಂಗ್ ಹೋಗೋದು ನಾವು? ಈ ತರ ಪ್ರಯತ್ನಗಳು ತುಂಬಾ ನಡೆದಿದೆ ಈ ಸಿನಿಮಾದಲ್ಲಿ. ಅದು ಸಂಜೀವ್ ಟು ಇದು ಬೇರೆ ತರ ಕಲೆ ಇರುವಂತ ಸಿನಿಮಾ ಇದು. ನನ್ಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು, ಕತೆ ಅಂತ ತಗೊಂಡಾಗ ಇದು ವೈಡ್ ಆಗಿದೆ, ಬೇರೆ ತರನೇ ಜಾನರಲ್ಲಿ ಇದೆ ಅಂತ ನಂಗೆ ಸೇರ್ಸ. ನಿಮ್ಮ ಎಲ್ಲರ ಕೋಪರೇಷನ್ ನೋಡಿ, ಎಲ್ಲ ನಮ್ಮ ಏನಮ್ಮ ಅಂತಾನೆ ಅರ್ಥ ಸರ್. ಯಾಕಂದ್ರೆ ಏನೋ ಒಂದು ಮೂಡ್ ಇಟ್ಕೊಂಡೇ ಅವ್ರಿಗೆ ಶೂಟಿಂಗ್ ಮಾಡಿ ಈ ಸಿನಿಮಾ ಅವ್ರಿಗೆ ಫಲ ಕೊಡುತ್ತೆ ಅಂದ್ರೆ ಅವ್ರ ಹಾರ್ಡ್ ವರ್ಕ್ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ. ಎಲ್ಲೆಲ್ಲಿ ಸರ್ ಬರೀ ಶಿಡ್ಲಘಟ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟಪಟ್ಟವ್ರು. ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಮಾರೋ ಜಾಗ ಇದಾಗ್ತಾರಲ್ಲ, ಆಕ್ಷನ್ ಬಿಡ್ತಾರಲ್ಲ, ಆಕ್ಷನ್ ಹಾಕೋ ಜಾಗ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಆ ಜನರ ಮಧ್ಯೆ ಅಯ್ಯಪ್ಪ, ನಮ್ಮ ಹೆಗ್ಡೆಯವ್ರು ಬೇರೆ ಫುಲ್ಲು ವೈಡ್ ಹಾಕೊಂಡು ಆ ಜನ ಬಿಡ್ತಾ ಇಲ್ಲ, ಮುಟ್ಕೊತಾ ಇದ್ದಾರೆ. ಆ ರೇಷ್ಮೆ, ಆ ಹುಳ, ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆದರೆ ಅದನ್ನ ಆ ಪ್ರೋಸೆಸ್ಸು, ಆ ಹುಳ, ಆ ಗೂಡೆಲ್ಲ ನೋಡ್ಬಿಟ್ರೆ ಆ ಸ್ಮೆಲ್ಲು, ಅಯ್ಯಪ್ಪ, ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ, ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ. ಆ ಕಷ್ಟನ ನೋಡಿದ್ರಲ್ಲ, ಒರಿಜಿನಲ್ ಆಕ್ಷನ್ ಹಾಕೋ ಜಾಗ, ಆಮೇಲೆ ಆ ಹುಳುಗಳು ಇದ್ದಂತ. ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟರ್ನೇ ಹೊಸದಾಗಿದೆ ಅಂತ. ರೆಗ್ಯುಲರ್ ಆಗಿ ಸಂಜೆ ಬೆಟ್ಸ್ಗಿಂತ ಆತು ಒಂದು ಪಾರ್ಟ್ 1 ಆ ಥರ ಇಲ್ಲ. ಇದರ ರೂಟಿಂಗೇ ಬೇರೆ ಥರ ಇದೆ. ಬೇರೆ 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 ಹೊಸ ವಿಷನ್ಸ್ನ ಈ ಸಲ ಕಂಡುಹಿಡಿದಿದ್ದಾರೆ ನಾಕ್ಷಕರವರು. ಈಗ ನಮ್ಮ ಮೈನಾಲ ಮಾಡಿದಾಗ ದೂತ್ ಸಾಗರು, ಆಮೇಲೆ ಸಂಜೆ ಬೆಟ್ಸ್ಗಿಂತ ನಮ್ಮ ಇದು ಯಾವುದು ಊರದು ಬೀದರು, ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಕ್ಷಕರದ್ದು ಹಾರ್ಡ್ ವರ್ಕ್, ನಿರ್ಮಾಪಕರ ಸಾಥ್ ತುಂಬ ಚೆನ್ನಾಗಿ ಕಟ್ ಮಾಡಿ. ಸುಮ್ಮನೆ ಫಾರಿನೆಲ್ಲ ಹೋಗಿ ಶೂಟ್ ಮಾಡೋದಂದ್ರೆ ಲಕ್ಷಾಂತರ ರೂಪಾಯಿ ಬೇಕು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕು. ಅಷ್ಟು ದಿವಸ ಹೋಗಿ ಶೂಟ್ ಮಾಡ್ತಾರೆ.